ಹಲೋ ಎಲ್ರಿಗೂ ನಮಸ್ಕಾರ. ನನ್ನ ಇವತ್ತಿನ ಒಂದು ವಿಡಿಯೋ ನಾನು ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಎನ್ ಟಿ ಟಿ ಟ್ರೈನಿಂಗ್ ಏನು ನೀವು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ, ಸೊ ಅವ್ರಿಗೊಂದು ಸ್ಪೆಷಲ್ ಅನೌನ್ಸ್ಮೆಂಟ್ ಅಂತಲೇ ಅನ್ಬೋದು. ಯಾವ ಬಗ್ಗೆ ಅನೌನ್ಸ್ಮೆಂಟ್ ಅಂದರೆ ಆನ್ಲೈನ್ ಕ್ಲಾಸಸ್ ಬಗ್ಗೆ ಅನೌನ್ಸ್ಮೆಂಟ್ ಮಾಡ್ತಾ ಇದ್ದೀನಿ. ಸೊ ಜೂನ್ ಜುಲೈ ಒಂದು ಆವೃತ್ತಿಯ ಒಂದು ಅಡ್ಮಿಷನ್ ಎಲ್ಲ ಸ್ಟಾರ್ಟ್ ಆಗ್ತಾ ಇದೆ. ಸೊ ಈ ಕೂಡಲೇ ಹೋಗಿ ಜಾಯ್ನ್ ಆಗಿ ನಿಮ್ಮ ಮನೆ ಹತ್ತಿರ ಯಾವುದಾದ್ರೂ ಕರೆಸ್ಪಾಂಡೆನ್ಸ್ ಕಾಲೇಜ್ ಆಗಿರ್ಬೋದು, ರೆಗ್ಯುಲರ್ ಕಾಲೇಜ್ ಆಗಿರ್ಬೋದು, ಈ ರೀತಿಯಾಗಿ ಇರುತ್ತೆ. ಸೊ ಇದಕ್ಕೆ ಜಾಯ್ನ್ ಆಗಿ ಅಂತ ಹೇಳ್ತಾ, ಅದು ಕೋರ್ಸ್ ಬಂದು ಡಿಪ್ಲೊಮಾ ಕೋರ್ಸು ಕೂಡ ಬರುತ್ತೆ, 12 ಮಂತ್ಸ್ ಕೋರ್ಸು ಕೂಡ ಬರುತ್ತೆ. ಸೊ PUC ಮೇಲೆ ನೀವು ಜಾಯ್ನ್ ಆಗ್ಬೋದು. ಅದಕ್ಕೆ ಬೇಕಾಗಿರೋ ಡಾಕ್ಯುಮೆಂಟ್ಸ್ ಬಂದು ಏನೇನು ಬೇಕು ಅಂತ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಆನ್ಲೈನ್ ಕ್ಲಾಸಸ್ ಬಗ್ಗೆ ತುಂಬ ಜನ ಎನ್ಕ್ವೈರಿ ಮಾಡ್ತಾ ಇದ್ದೀರಾ. ಸೊ ಆನ್ಲೈನ್ ಕ್ಲಾಸಸ್ ನಾನು ಕೊಡೋದಕ್ಕೆ ರೆಡಿ ಇದ್ದೀನಿ. ಸೊ ಅದರ ಜೊತೆ ಇದು ಪೇಯ್ಡ್ ಆಗಿರುತ್ತೆ. ಆನ್ಲೈನ್ ಕ್ಲಾಸ್ ಏನಿದೆ ಅದು ಪೇಯ್ಡ್ ಆಗಿರುತ್ತೆ. ಸೊ ರಿಕ್ವೈರ್ಮೆಂಟ್ ಒಂದು 7-8 ಜನ ಡ್ಯಾಮ್ ಮಾಡ್ತಾ ಇದ್ದೀರಾ. ಸೊ ಮೇಲೂ ಕೂಡ ಮಾಡಿದ್ದೀರಾ. ಸೊ ಅವ್ರಿಗೆಲ್ಲರಿಗೂ ಕೂಡ ಮಾರ್ಚ್ 15th ಮೇಲೆ ಕ್ಲಾಸಸ್ ಸ್ಟಾರ್ಟ್ ಆಗುತ್ತೆ. ಎನ್ರೋಲ್ ಮಾಡ್ಕೊಳ್ಳಿ. ನೀವು ನಿಮ್ಮ ನೇಮು ಮತ್ತು ನಿಮ್ಮ ಮೇಲ್ ID-ನ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ಇಲ್ಲ ಇನ್ ಕೇಸ್ ಏನಾದ್ರು ಆನ್ಲೈನ್ ಕ್ಲಾಸ್ ಬೇಕು ಅಂತ ಅಂದರೆ ಕಮೆಂಟ್ ಮಾಡಿ ಹೇಳಿ, ನೀಡ್ ಆನ್ಲೈನ್ ಕ್ಲಾಸಸ್ ಅಂತ. ನಾನು ರಿಪ್ಲೈ ಮಾಡ್ತೀನಿ. ಹಾಗೆ ನನ್ನ ಮೇಲ್ ID-ನೂ ಕೂಡ ಇಲ್ಲಿ ಡಿಸ್ಪ್ಲೇ ಮಾಡ್ತೀನಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ, ಹಾಗೆ ಕಮೆಂಟ್ ಸೆಕ್ಷನಲ್ಲೂ ಕೂಡ ಇರುತ್ತೆ ನನ್ನ ಮೇಲ್ ID. ಅದಕ್ಕೆ ಕೂಡ ನೀವು ಮೇಲ್ ಮಾಡ್ಬೋದು. ಸೊ ಇದಿಷ್ಟಿರುತ್ತೆ. ಹಾಗೆ ಅಡ್ಮಿಷನ್ಗೆ ಯಾವ್ಯಾವ ಡಾಕ್ಯುಮೆಂಟ್ ಬೇಕು ಅಂತ ಅನ್ನೋ ಹಾಗಿದ್ರೆ SSLC ಮಾರ್ಕ್ಸ್ ಕಾರ್ಡು, ಹಾಗೆ PUC ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ, ಹಾಗೆ ಆಧಾರ್ ಕಾರ್ಡ್ ಬೇಕಾಗುತ್ತೆ. ಇದಿಷ್ಟು ಕೂಡ NTT ಅಡ್ಮಿಷನ್ಗೆ ಬೇಕಾಗಿರುವಂತಹ ಡಾಕ್ಯುಮೆಂಟ್ಸು. ಹಾಗೆ 2 ಪಾಸ್ಪೋರ್ಟ್ ಸೈಜ್ ಫೋಟೋ ಕೂಡ ಬೇಕಾಗುತ್ತೆ. ಇದಿಷ್ಟು ಡಾಕ್ಯುಮೆಂಟ್ ಇದ್ದರೆ ನೀವು ಕೂಡ NTT ಕೋರ್ಸನ್ನು ಕಂಪ್ಲೀಟ್ ಮಾಡ್ಬೋದು ಅಂತ ಹೇಳ್ತಾ, ಇದು ಈ NTT ಕೋರ್ಸ್ನ ಏನಕ್ಕೆ ಯಾವ್ಯಾವ ಒಂದು ಟೀಚಿಂಗ್ ಸ್ಟೇಜ್ಗೆ ನಾವು ತೊಗೊಂಡು ಹೋಗ್ಬೋದು ಅಂದರೆ LKG, ಪ್ರೀ ನರ್ಸರಿ, ಪ್ರೀ KG, LKG, UKG, ಫಸ್ಟ್ ಸ್ಟ್ಯಾಂಡರ್ಡ್ ಅಪ್ ಟು 3rd ಸ್ಟ್ಯಾಂಡರ್ಡ್ವರೆಗೂ ನೀವು ಟೀಚ್ ಮಾಡ್ಬೋದು ಮಕ್ಕಳಿಗೆ ವಿತೌಟ್ B.Ed. ಸೊ PUC ಆದಮೇಲೆ ಇದು ಮಾಡೋವಂಥದ್ದು ಅಂತ ಹೇಳ್ತಾ, ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡ್ತಾ, ಶೇರ್ ಮಾಡ್ತಾ, ಕಮೆಂಟ್ ಮಾಡ್ತಾ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸೋದನ್ನ ಮರಿಬೇಡಿ. ಹಾಗೆ ಆನ್ಲೈನ್ ಕ್ಲಾಸಸ್ನಲ್ಲಿ ವಿತ್ ನೋಟ್ಸು, ವಿತೌಟ್ ನೋಟ್ಸು ಎರಡೂ ಕೂಡ ಇರುತ್ತೆ ಕ್ಲಾಸಸ್ಸು. ಸೊ ಈ ಕೂಡಲೇ ಕಮೆಂಟ್ ಮಾಡಿ ಹೇಳಿ ಯಾರಿಗಾರು ಕ್ಲಾಸ್ ಬೇಕಿದ್ರೆ.